ಮಾವ, ಏನ್ ಜ್ಯೋತಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ವಿಷಯ? ಮಾವನ ಹತ್ರ ಹೇಗಾದ್ರೂ ಮಾಡಿ ಕ್ಷಮೆ ಕೇಳಲೇಬೇಕು. ಆದ್ರೆ ಹೇಗ್ ಕೇಳಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಜ್ಯೋತಿ ನನ್ನ ಹತ್ರ ರಾಮ್ ಹೇಗಿದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಆಸೆ ಪಡ್ತಾ ಇದ್ದಾಳೆ ಅನ್ಸತ್ತೆ. ಜ್ಯೋತಿ, ಏನ್ ವಿಷಯ ಇದ್ರೂ ಪರವಾಗಿಲ್ಲ, ಅದೇನು ಅಂತ ಕೇಳು. ನೋಡ್ಕೊಂಡು ನಿಂತಿರೋದ್ ನೋಡು, ಬಂದು ಸೆರ್ಗ್ನ ಬಿಡಿಸ್ಬೇಕು ತಾನೆ. ನಾನೇನಾದರೂ ಹೋಗಿ ಸೆರಗನ್ನ ತೆಗೆದ್ರೆ ಜ್ಯೋತಿ ನನ್ನ ಖಂಡಿತ ತಪ್ಪು ತಿಳ್ಕೊತಾಳೆ. ಅವಳಿಗೆ ಮೊದಲೇ ನಾನಂದ್ರೆ ಇಷ್ಟ ಇಲ್ಲ. ಮಾವ, ಸೆರಗ್ ತೆಗಿಯೋದಕ್ಕಾಗ್ತಿಲ್ಲ, ನೀನೇ ಬಂದು ತೆಗೆದುಕೊಡ್ತೀಯ ಪ್ಲೀಸ್. ಸಂಧ್ಯಾ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಒಂದು ಚಿಕ್ಕ ಸಹಾಯ ಮಾಡಬೇಕು, ಮಾಡ್ತೀರಾ? ಏನ್ ಸಹಾಯ? ಏನಾದ್ರೂ ಸಮಸ್ಯೆನಾ? ಜ್ಯೋತಿ ಸೀರೆ ಸೆರಗು ಆ ವೀಲ್ ಚೇರಿಗೆ ಸಿಕ್ಕಾಕೊಂಡ್ಬಿಟ್ಟಿದೆ, ಚೂರು ತೆಕ್ಕೊಡ್ತೀರಾ? ಸರಿ. ಥ್ಯಾಂಕ್ ಯು. ಪರವಾಗಿಲ್ಲ ಜ್ಯೋತಿ, ಇನ್ ಮುಂದೆ ವೀಲ್ ಚೇರಲ್ಲಿ ಹೋಗ್ಬೇಕಾದ್ರೆ ಯಾರನ್ನಾದ್ರೂ ಕರೆದು ಸೆರಗು ಸರಿ ಮಾಡಿಸ್ಕೊ. ಮಾವನ ಜೊತೆ ಮಾತಾಡೋಣ ಅಂತ ಅನ್ಕೊಂಡ್ರೆ ಇವಳು ಬೇರೆ ಬಂದ್ಬಿಟ್ಲಲ್ಲ. ಈಗ ಮಾವನ ಹತ್ರ ಹೇಗ್ ಕ್ಷಮೆ ಕೇಳೋದು? ಅಲ್ಲ ಶಿವರಾಜ್ ಅವರೇ, ನೀವೇ ಸೆರಗನ್ನ ಸರಿ ಮಾಡ್ಬೋದಿತ್ತಲ್ಲ? ತೆಗಿಬೋದಿತ್ತು, ಆದರೆ ನಾನದನ್ನು ತೆಗಿಯೋದಕ್ಕೆ ಹೋಗಿ ನನ್ನ ಕೈ ಏನಾದರೂ ಅವಳಿಗೆ ತಾಗಿ ಮತ್ತೆ ಕಂಬಳಿ ಹುಳ ಬಿಟ್ಟಂಗೆ ಆಡೋದು, ಇದೆಲ್ಲ ಯಾಕೆ ಸುಮ್ಮನೆ ಅಂತ ಅಷ್ಟೇ. ಯಾವತ್ತೋ ಏನೋ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಈಗ್ಲೂ ಅದೇ ಕೋಪದಲ್ಲಿರ್ತಾಳೆ ಅಂತ ಹೇಗೆ ಅನ್ಕೋತೀರಾ? ನನಗೆ ಗೊತ್ತಿದೆ, ಲೆಕ್ಕ ಇಲ್ದಷ್ಟು ನೋವು ಕೊಟ್ಟಿದ್ದೀನಿ ನಮ್ಮ ಮಾವನಿಗೆ ಅಂತ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದ್ರೆ ನಾನು ನಮ್ಮ ಮಾವನ ಹತ್ರ ಕ್ಷಮೆ ಕೇಳಲೇಬೇಕು.